ಶಕ್ತಿಯ ನಿಯಮ. ಕ್ರಿಯೇಟ್ ಕಾಂಪೆಲಿಂಗ್ ಸ್ಪೆಕ್ಟಿಕಲ್ಸ್. ಕೆಲವೊಂದು ಸಲ ಅವಶ್ಯಕತೆ ಇದ್ದರೆ ನಾಟಕ ಮಾಡಿ, ವಿಜೃಂಭಿಸಿ ತೋರಿಸಿ. ಯಾವ ರೀತಿ ಅಂದರೆ ನಿಮ್ಮ ಉದ್ದೇಶ ಏನಿದೆ ಅದನ್ನು ಬಿಟ್ಟು ಬೇರೆ ರೀತಿ ತೋರಿಸ್ಕೊಡೋದು. ಯಾಕಂದರೆ ಒಂದು ಡಾರ್ಕ್ ಸೀಕ್ರೆಟ್ ಏನು ಗೊತ್ತಾ, 95% ಜನರಿಗೆ ಸತ್ಯ ಕೇಳೋದು ಇಷ್ಟ ಇಲ್ಲ. ಫ್ಯಾಂಟಸಿ, ನಾನೇನಾದರೂ ನಿಮ್ಮ ಬಗ್ಗೆ ಅಥವಾ ಬೇರೆಯವ್ರ ಬಗ್ಗೆ ಸತ್ಯ ಹೇಳಿದ್ರೆ ನೀವು ಇಂಪ್ರೆಸ್ ಆಗಲ್ಲ. ಯಾಕಂದರೆ ಜನರಿಗೆ ಸತ್ಯ ಬೇಕಾಗಿಲ್ಲ, ಭ್ರಮೆ ಬೇಕು, ಫ್ಯಾಂಟಸಿ ಬೇಕು. ಯಾಕೆಂದರೆ ಜನ ಫ್ಯಾಂಟಸಿಲಿ ಭ್ರಮಾಲೋಕದಲ್ಲಿ ಬದುಕ್ತಾ ಇದ್ದಾರೆ. ಅದೇ ಅವರಿಗೆ ಇಷ್ಟ ಸಹ. ರಿಯಾಲಿಟಿನ ಯಾರು ಸ್ವೀಕಾರ ಮಾಡಲಿಕ್ಕೆ ಬಯಸಲ್ಲ. ಹಾಗಾಗಿ ಜನ ಏನು ಕೇಳಲಿಕ್ಕೆ ಬಯಸ್ತಾರೆ ಅಂಥದ್ದನ್ನು ಹೇಳಿ ಅಂತ ಈ ಲಾ ಹೇಳುತ್ತೆ. ಉದಾಹರಣೆಗೆ, ನೀವೇನಾದರೂ ದಪ್ಪ ಇದ್ದವರಿಗೆ ನೀನು ವ್ಯಾಯಾಮ ಮಾಡು, ಸ್ವಲ್ಪ ಕಡಿಮೆ ತಿನ್ನು ಅಂತ ಏನಾದರೂ ಹೇಳಿಬಿಟ್ರೆ ಅವ್ರು ನಿಮ್ಮನ್ನು ವಿರೋಧಿ ಥರ ನೋಡ್ತಾರೆ, ಶತ್ರು ಥರ ನೋಡ್ತಾರೆ. ನನ್ನ ದುಡ್ಡು ನನ್ನಿಷ್ಟ, ಇವನ್ಯಾರು ಹೇಳಲಿಕ್ಕೆ ಅಂತಾರೆ. ಅಂಥವ್ರನ್ನ ತಿನ್ನು, ಚೆನ್ನಾಗಿ ಕಾಣ್ತೀಯನ್ನೇ ಅನ್ನಬೇಕು. ಇದು ಈ ಲಾ ಹೇಳೋಂತಹ ವಿಚಾರ. ನಮ್ಮನ್ನು ಮೋಟಿವೇಶನಲ್ ಸ್ಪೀಕರ್, ಸ್ಪಿರಿಚುವಲ್ ಗುರುಗಳು, ಮೆಂಟರ್, ಕೋಚು ಇವರೆಲ್ಲರೂ ಅದೇ ಭ್ರಮೆಲಿಡ್ತಾರೆ. ಅವ್ರ ಏನು ಉದ್ದೇಶ ಇದೆ ಅದನ್ನು ಮುಚ್ಚಿಟ್ಟು ನಮ್ಮನ್ನು ಭ್ರಮಾಲೋಕದಲ್ಲಿ ತೇಲಿಸ್ತಾರೆ. ಇನ್ವೆಸ್ಟ್ ಮಾಡೋ, ಕೋಟ್ಯಾಧಿಪತಿ ಆಗಿಬಿಡ್ತೀರಾ, ಮುಂದಿನ ಲೈಫಲ್ಲಿ ದುಡ್ಡೇ ದುಡ್ಡು, ಈ ರೀತಿ ಅಂತಾರೆ. ಆದರೆ 1,00,000 10% ಅಂದ್ರೂ 10,000, 10,000ಕ್ಕೆ 10% ಅಂದ್ರೂ 1,000. ನಾವು 1,000 ರೂಪಾಯಿ ಇನ್ವೆಸ್ಟ್ ಮಾಡಿ ದುಡ್ಡೇ ದುಡ್ಡು ನೋಡಲಿಕ್ಕೆ ಹೇಗೆ ಸಾಧ್ಯ? ಈ ರೀತಿ ಭ್ರಮೆಯಲ್ಲಿ ನಮ್ಮನ್ನು ಇಡ್ತಾರೆ. ನಮಗೆ ರಿಯಾಲಿಟಿ ಬೇಕಾಗಿಲ್ಲ, ಈ ರೀತಿ ಫ್ಯಾಂಟಸಿ ತೋರಿಸೋರೇ ಬೇಕು, ಭ್ರಮಾಲೋಕದಲ್ಲಿ ತೇಲಾಡ್ಸೋರೇ ಬೇಕು ನಮಗೆ. ಸತ್ಯ ಜನ ಕೇಳಲಿಕ್ಕೆ ಇಷ್ಟಪಡಲ್ಲ. ಜನರನ್ನು ಸರ್ಫೇಸ್ ಲೆವೆಲಲ್ಲಿ ಭ್ರಮೆಯಲ್ಲಿ ಇರಿಸಿ ನೀವು ನಿಮ್ಮ ಕೆಲಸ ಮಾಡಿ. ಕೆಲವೊಬ್ಬರು ನಮ್ಮನ್ನು ಸಹ ಭ್ರಮೆಯಲ್ಲಿ ಇರಿಸಿ ಗುಟ್ಟಾಗಿ ಅವ್ರ ಕೆಲಸನ, ಅವ್ರ ಉದ್ದೇಶನ ಪೂರೈಸ್ಕೊಳ್ತಾ ಇರ್ತಾರೆ. ಈ ಪವರ್ ಲಾನ, ಈ ಶಕ್ತಿಯ ನಿಯಮನ ಸರಿಯಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ನೀವು ಸಹ ಈ ಶಕ್ತಿಯ ನಿಯಮನ ಉಪಯೋಗಿಸಬೇಕು ಅಂದರೆ ಮುಖವಾಡ ಹಾಕ್ಕೊಳ್ಳಿ, ಜನರನ್ನು ಭ್ರಮೆಯಲ್ಲಿರಿಸಿ ಅಂತ ಈ ನಿಯಮ ಹೇಳ್ತದೆ. ಮುಂದಿನ ಶಕ್ತಿಯ ನಿಯಮ, ಡಿಸ್ಪೈರ್ ಫ್ರೀ ಲಂಚ್. ಫ್ರೀಯಾಗಿ ಸಿಕ್ಕಿದಂಥ ಊಟನ ತಿರಸ್ಕಾರ ಮಾಡಿ. ಊಟನೇ ಅಂತಲ್ಲ, ಫ್ರೀಯಾಗಿ ಏನಾದರೂ ಕೊಡ್ತಾ ಇದ್ದಾರೆ ಅಂದರೆ ಅದರ ಹಿಂದೆ ಏನಾದರೂ ಉದ್ದೇಶ, ಪಿತೂರಿ ಇದ್ದೇ ಇರುತ್ತೆ. ನೀವು ಆ ಫ್ರೀಯನ್ನು, ಉಚಿತ ಸಿಕ್ಕಿರುವಂಥದ್ದನ್ನು ಇಸ್ಕೊಂಡ್ರೆ ಅದರ ಬದಲಿಗೆ ನೀವು ನಿಮ್ಮ ಪೀಸ್ ಆಫ್ ಮೈಂಡ್, ಶಾಂತಿ, ನೆಮ್ಮದಿ, ದುಡ್ಡು, ಎನರ್ಜಿ ಏನಾದರೂ ಒಂದು ವಾಪಸ್ ಕೊಡಲೇಬೇಕು. ಅದಕ್ಕೆ ಬೆಲೆ ತೆತ್ತಲೇಬೇಕಾಗತ್ತೆ. ನನ್ನ ಹಿಂದಿನ ಡಾರ್ಕ್ ಸೈಕಾಲಜಿ ಎಲ್ಲ ವಿಡಿಯೋಗಳನ್ನು ನೋಡ್ಕೊಂಡು ಬಂದಿದ್ದರೆ ನಿಮಗೊಂದು ಅರ್ಥ ಆಗಿರುತ್ತೆ. ಫ್ರೀಯಾಗಿ ಏನೂ ಸಿಗಲ್ಲ, ಅದರ ಹಿಂದೆ ಏನೋ ಒಂದು ಇಂಟೆನ್ಷನ್ ಇದ್ದೇ ಇರುತ್ತೆ. ಫ್ರೀಯಾಗಿ ಆಸೆ ತೋರಿಸಿ ನಿಮ್ಮನ್ನು ಜಾಲದಲ್ಲಿ, ಬಲೆಯಲ್ಲಿ ಬೀಸ್ತಾ ಇದ್ದಾರೆ, ನಿಮ್ಮ ಮೇಲೆ ಬಲೆ ಬೀಸ್ತಾ ಇರ್ತಾರೆ. ನೀವು ಸಹ ನಿಮ್ಗೆ ಯಾರಿಂದ ಏನಾದರೂ ಬೇಕು ಅಂದರೆ, ಎಷ್ಟು ಕೊಡಬೇಕು ಅಂದರೆ, ನೆಕ್ಸ್ಟ್ ನೀವೇನಾದರೂ ಅವ್ರ ಹತ್ರ ಕೇಳಿದ್ರೆ ಇಲ್ಲ ಅನ್ಲಿಕ್ಕೆ ಅವ್ರಿಗೆ ಆಗಬಾರ್ದು, ಆ ರೀತಿ ಕೊಡಬೇಕು. ನಿಮಗೇನಾದರೂ ಯಾರಾದರೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂದರೆ ಕೇಳ್ಕೊಳ್ಳಿ, ಇವರು ನನ್ನಿಂದ ಏನು ತಗೋಬೋದು? ಮನಃಶಾಂತಿ, ಹಣ, ನನ್ನ ಎನರ್ಜಿ ಏನು? ಈ ಪ್ರಶ್ನೆ ಕೇಳ್ಕೊಳ್ಳಿ. ಈ ಪ್ರಪಂಚ ಪ್ರಶ್ನೆ ಕೇಳಲಿಕ್ಕೆ ಹೆದರ್ತದೆ. ಪ್ರಶ್ನೆ ಕೇಳಿ. ಆ ಟೈಮಲ್ಲಿ ನೀವು ಮುಟ್ಟಾಳ ಅನ್ಸ್ಕೋಬೋದು, ಆದರೆ ಲಾಂಗ್ ಟರ್ಮಲ್ಲಿ ನೀವು ಗೆಲ್ತೀರಾ. ಜಪಾನಲ್ಲಿ ಒಂದು ಗಾದೆ ಇದೆಯಂತೆ, ದೇರ್ ಈಸ್ ನೋ ಮೋರ್ ಎಕ್ಸ್ಪೆನ್ಸಿವ್ ಥಿಂಗ್ ದೆನ್ ಎ ಫ್ರೀ ಗಿಫ್ಟ್ ಅಂತ. ಅಂದರೆ ಫ್ರೀಯಾಗಿ ನಿಮ್ಗೇನು ಸಿಗ್ತದೋ ಅದಕ್ಕಿಂತ ಕಾಸ್ಟ್ಲಿ ಇನ್ನೊಂದಿಲ್ಲ ಅಂತ. ಒಟ್ಟಾರೆ ಈ ನಿಯಮ ಏನು ಹೇಳುತ್ತೆ ಅಂದರೆ, ಫ್ರೀಯಾಗಿ ಯಾರು ಏನೇ ಕೊಡ್ಲಿಕ್ಕೆ ಬಂದರೂ ಅದನ್ನು ತಿರಸ್ಕಾರ ಮಾಡಿ.